ಇದಕ್ಕೆ ಮೈನಾ ಏನು ಹೇಳಿದ್ಲು? ಮೈನಾ ಇದಕ್ಕೆ ಒಪ್ಕೊಳ್ಳಿಲ್ಲ. ಆದ್ರೆ ರಾಧಾ ಅವ್ರ ಜೀವನ ಮೈನಾ ಕೈಯಲ್ಲಿದೆ ಅಂತ ಗೊತ್ತಾಗಿದ ತಕ್ಷಣ ಅವಳು ಇದಕ್ಕೆ ಒಪ್ಕೊಂಡ್ಲು. ಇದರಿಂದ ಎಲ್ಲ ಪ್ರಾಬ್ಲಮು ಸಾಲ್ವ್ ಆಗುತ್ತೆ. ಆದ್ರೆ ಮೈನಾ ಧ್ರುವಂಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಯಾಕೆ ಹೀಗೆ ಹೇಳ್ತಿದ್ಯಾ? ಧ್ರುವ ಅವರಮ್ಮ ಖಂಡಿತ ಮೈನನ್ ಒಪ್ಕೊಳ್ಳಲ್ಲ. ದೊಡ್ಡ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾರೆ. ಬಟ್ ಧ್ರುವ ಸ್ಟ್ರಾಂಗ್ ಆಗೇ ಇದಾನಲ್ಲ. ಅವನೇನೋ ಸ್ಟ್ರಾಂಗ್ ಆಗೇ ಇದ್ದಾನೆ. ಅವನೇ ಮೈನನ್ನ ಮನೆಗೆ ಬಾ ಅಂತ ಕನ್ವಿನ್ಸ್ ಮಾಡಿದ್ದಾನೆ. ಗುಡ್. ಆದ್ರೂ ಅವ್ರ ಅಮ್ಮನ ಮೀರಿ ಅವರಿಬ್ರು ಮನೆಗೆ ಹೋಗಿ ಹೇಗೆ ಸಂಸಾರ ಮಾಡ್ತಾರೆ ಅನ್ನೋದೇ ಟೆನ್ಷನ್ ಆಗೋಗಿದೆ. ನಿನ್ ಟೆನ್ಷನ್ ಅರ್ಥ ಆಗುತ್ತೆ ಪುಷ್ಪಕ್. ಮೈನಾ ಅವ್ರ ಮನೆಗೆ ಹೋದ್ಮೇಲೆ ಪೂರ್ತಿ ನೆಮ್ಮದಿಯಾಗಿರೋದು ನನಗೆ ಯಾಕೋ ಡೌಟ್ ಆಂಟಿ. ಅದು ಸರಿನೇ, ಬಟ್ ಅವ್ರ ಅಮ್ಮನ ಹತ್ರ ಮಾತಾಡೋ ವ್ಯಕ್ತಿ ಯಾರಿದ್ದಾರೆ? ನೀನೇನಾದ್ರೂ ಮಾತಾಡಕ್ಕಾಗತ್ತಾ? ಸ್ವಲ್ಪ ಮೆಚುರಿಟಿಯಿಂದ ಅವ್ರ ಅಮ್ಮನ ಕೋಪನ ನಿಧಾನವಾಗಿ ಹ್ಯಾಂಡಲ್ ಮಾಡೋ ಅಂತ ಒಬ್ಬ ಪರ್ಸನ್ ಬೇಕು. ಅಷ್ಟು ಪೇಷನ್ಸ್ ಇಂದ ಮಾತಾಡೋಂಥ ವ್ಯಕ್ತಿ ಯಾರಿದ್ದಾರೆ? ಎಸ್, ಪುಷ್ಪಕ್, ಅರುಂಧತಿ. ಅದೇ ಹಾಸ್ಟೆಲ್ ವಾರ್ಡನ್. ಅದು ಖಂಡಿತವಾಗ್ಲೂ ಮಾತಾಡಿ ಅವರನ್ನ ಕನ್ವಿನ್ಸ್ ಮಾಡೋಂಥ ಕೆಪಾಸಿಟಿ ಅರುಂಧತಿಗಿದೆ. ಇರು ಒಂದ್ ನಿಮಿಷ, ನಾನು ಈಗಲೇ ಅರುಂಧತಿಗೆ ಫೋನ್ ಮಾಡಿ ಇದ್ರ ಬಗ್ಗೆ ಮಾತಾಡ್ತೀನಿ. ಹೇಳು ಸತ್ಯ. ಹಾಯ್ ಅರುಂಧತಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಏನು ಕಾಲ್ ಮಾಡ್ಬಿಟ್ಟಿದ್ಯಾ? ಹಾ, ಒಂದ್ ಹೆಲ್ಪ್ ಕೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡ್ದೆ. ಏನದು ಕೇಳು. ಮೈನಾ ಧ್ರುವ ವಿಷಯವಾಗಿ. ಮೈನಾ ಅವ್ರ ಅಕ್ಕನ ಲೈಫಲ್ಲಿ ಏನೋ ಪಾಪ ಪ್ರಾಬ್ಲಮ್ ಆಗಿದೆ ಅಂತೆ. ಹೌದು ಸತ್ಯ. ಮೈನಾ ಹೋಗಿ ಧ್ರುವನ್ ಜೊತೆ ಬಾಳದ್ರೇನೆ ರಾಧನ ಅವಳ ಗಂಡನ ಜೊತೆ ಬಾಳಕ್ ಬಿಡೋದು ಅಂತ ಕಂಡೀಷನ್ ಹಾಕಿದ್ದಾರೆ. ಒಂದ್ ರೀತಿ ನೋಡಿದ್ರೆ ಇದು ಒಳ್ಳೆ ವಿಷಯನೇ. ಆದ್ರೆ ಇದೇನಾದ್ರೂ ನಡೀದೇ ಹೋದ್ರೆ ಅವ್ರ ಮಗಂಗೆ ಇನ್ನೊಂದ್ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದಾರಂತೆ. ಇದು ಲೀಗಲಿ ತಪ್ಪು ಅಲ್ವಾ? ಇಲ್ಲ ಇಲ್ಲ, ಅವರು ಡೈರೆಕ್ಟ್ ಆಗಿ ಆತರ ಹೇಳಿಲ್ಲ. ಮೈನಾ ಧ್ರುವನ್ ಲೈಫ್ ಚೆನ್ನಾಗಿರ್ಬೇಕು ಅಂತಾನೆ ಅವ್ರು ಹಾಗೆ ಹೇಳಿರ್ಬೇಕು. ಹಾಗಾದ್ರೆ ಮೈನಾ ಧ್ರುವ ಇಬ್ರು ಜೊತೆಯಲ್ಲಿ ಅವ್ರ ಮನೇಲಿ ಇರ್ಬೇಕು. ಆಮ್ ಐ ರೈಟ್? ಹೌದು. ಆದ್ರೆ ಮೈನಾ ಯಾವ ತರ ನಿರ್ಧಾರ ತಗೋತಾಳೆ ಅಂತ ಇನ್ನೂ ಗೊತ್ತಿಲ್ಲ. ಯೋಚನೆ ಮಾಡ್ಬೇಡ, ಮೈನಾ ಒಳ್ಳೆ ನಿರ್ಧಾರನೇ ತಗೊಂಡಿದ್ದಾಳೆ. ಧ್ರುವನ್ ಮನೆಗೆ ಹೋಗೋದಕ್ಕೆ ಒಪ್ಕೊಂಡಿದ್ದಾಳೆ. ಇದ್ಯಾವಾಗಾಯ್ತು? ನನಗಿದ್ ಗೊತ್ತೇ ಆಗ್ಲಿಲ್ವಲ್ಲ. ಜಸ್ಟ್ 5 minutes ಬಿಫೋರ್. ನಿಜವಾಗ್ಲೂ ಇದು ತುಂಬಾ ಸಂತೋಷವಾದ ವಿಷಯನೇ. ಆದ್ರೆ ಧ್ರುವ ಅವ್ರ ಅಮ್ಮನ್ ನೆನ್ಸ್ಕೊಂಡು ಪುಷ್ಪಕ್ ಸ್ವಲ್ಪ ಟೆನ್ಷನ್ ಆಗಿದ್ದಾನೆ. ಧ್ರುವ ಅವ್ರ ಅಮ್ಮ ಏನಾದ್ರೂ ಮೈನನ ಒಪ್ಕೊಳ್ದೆ ವಾಪಸ್ ಕಳ್ಸ್ಬಿಡ್ತಾರೆ ಅಂತ ಟೆನ್ಷನ್ ಆಗಿದ್ದಾನೆ. ಪುಷ್ಪಕ್ ಭಯ ಪಡೋದ್ರಲ್ಲಿ ಒಂದು ಅರ್ಥ ಇದೆ. ಅವ್ರ ಅಮ್ಮ ಮೈನನ ಒಪ್ಕೊಳ್ಳಲ್ಲ ಅನ್ನೋ ಸತ್ಯ ನಿನಗೂ ಗೊತ್ತಿದೆ. ಇದಕ್ಕೆ ನೀನ್ ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಒಪ್ಕೋಬಹುದು ಅಂತ. ನಾನಾ? ಹೌದು ಅರುಂಧತಿ, ನೀನೇ. ನಿನ್ನಿಂದ ಮಾತ್ರ ಅವ್ರ ಕೋಪನ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಇರೋದು. ನೀನ್ ಹೇಳೋ ತರ ಹೇಳಿದ್ರೆ ಅವ್ರು ಕೇಳ್ತಾರೆ. ಅವರು ಅಷ್ಟು ಬೇಗ ಕನ್ವಿನ್ಸ್ ಆಗಲ್ಲ ಸತ್ಯ. ಇಲ್ಲ ಅರುಂಧತಿ, ನೀನ್ ಮನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಆಗತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡು. ಸರಿ, ಓಕೆ. ಯಾರಿಗೋಸ್ಕರ ಅಲ್ದಿದ್ರು ಮೈನಾ ಧ್ರುವಂಗೋಸ್ಕರ ಆದ್ರೂ ಈ ನಿರ್ಧಾರ ತಗೋತೀನಿ. ಫೈನ್. ನೀನ್ ಅವನ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಏನಾಯ್ತು ಅಂತ ಹೇಳ್ತೀಯಾ? ಓಕೆ, ಖಂಡಿತ ಅವ್ರ ಹತ್ರ ಮಾತಾಡಿ ನಿನಗೆ ಕಾಲ್ ಮಾಡ್ತೀನಿ. ಇವತ್ತೇ ಅವ್ರನ್ನ ಮೀಟ್ ಮಾಡ್ತೀನಿ. ಸರಿ ಅರುಂಧತಿ, ಬಟ್ ಥ್ಯಾಂಕ್ ಯು ಸೋ ಮಚ್. ಏನ್ ಹೇಳಿದ್ರು ಆಂಟಿ? ಡೋಂಟ್ ವರಿ, ಅರುಂಧತಿ ಮಾತಾಡ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ಖಂಡಿತ ಇವತ್ತೇ ಅವ್ರ ಮನೆಗೆ ಹೋಗಿ ಮಾತಾಡ್ತೀನಿ ಅಂತಾನೂ ಹೇಳಿದಾಳೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಹೊರಡೋಣವಾ? ಅಪ್ಪ ತಗೊಳ್ಳಿ, ಅಮ್ಮ ತಗೊಳ್ಳಿ. ಅಮ್ಮ ಆಟೋ ಬುಕ್ ಮಾಡ್ದಾ? ಮಾಡ್ದೆ ಅಪ್ಪ. ಇನ್ನೇನ್ ಬರ್ತಾ ಇದಾರೆ.
ತಗೊಳ್ಳಿ ಅಮ್ಮ. ಏನೋ ಇದೆಲ್ಲ? ಅಮ್ಮ, ದಾರಿಲಿ ಹೋಗ್ಬೇಕಾದ್ರೆ ಹೊಟ್ಟೆ ಹಸ್ವಾಗತ್ತಲ್ವಾ, ಅದಕ್ಕೆ ರಾಧಾ ಅಡ್ಗೆ ಮಾಡಿದಾಳೆ. ತಗೊಳ್ಳಿ ಅಮ್ಮ. ನಮ್ಗೆ ದಾರಿಲೆಲ್ಲ ತಿಂದು ಅಭ್ಯಾಸ ಇಲ್ಲಪ್ಪ, ಬೇಡ. ಸ್ವಲ್ಪ ಉಪ್ಪಿಟ್ಟು ಪುಳಿಯೋಗ್ರೆ ಮಾಡಿದ್ದೀನಿ, ಹಾಗೆ ಒಂದ್ ಬಾಟ್ಲಲ್ಲಿ ಮಜ್ಗೆನೂ ಇದೆ, ಹಂಗೆ ಕುಡೀರಿ. ನಮ್ಮನ್ ಗಮನಿಸ್ಕೊಂಡು ಏನಮ್ಮ ಪ್ರಯೋಜನ? ನಮ್ಮ ಮಗ ಸಂತೋಷವಾಗಿರ್ಬೇಕು ಅಂತ ತಾನೇ ನಾವೀ ಮದ್ವೆ ಮಾಡಿದ್ದು. ಅವನ್ ಜೀವನ ಹೀಗಾಗುತ್ತೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಅಮ್ಮ, ನನ್ನ ಮದ್ವೆ ಜೀವನ ಚೆನ್ನಾಗಿಲ್ಲ ಅಂತ ನಾನು ಯಾವತ್ತಾದ್ರೂ ನಿಮ್ಮ ಹತ್ರ ಹೇಳಿದ್ದೀನಾ? ನೀವೇ ಏನೇನು ಯೋಚನೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ. ನಾವ್ ಈಗ್ಲೂ ಸಂತೋಷವಾಗಿ ಇದ್ದೀವಿ. ನೀವಿಲ್ ಬಂದಾಗ ನಾನಿಲ್ಲಿರೋದೇ ಮರ್ಯಾದೆ ಅಂತ ಇವರು ನಮ್ಮಪ್ಪ ಅವ್ವ ಹೇಳಿದ್ದಕ್ಕೆ ನಾನಿಲ್ಲಿಗೆ ಬಂದಿದ್ದು. ನೋಡಿ ಅತ್ತೆ ಮಾವ, ನಾವಿಬ್ರು ದೂರ ದೂರ ಇದ್ರು ಒಬ್ರಿಗೊಬ್ರು ಸಂತೋಷವಾಗಿ ಅರ್ಥ ಮಾಡ್ಕೊಂಡಿದೀವಿ. ಅದನ್ನೇ ಅವರು ನಿಮಗ್ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ಬದುಕೋದೇ ಸಂತೋಷನಾ? ಇದಕ್ಕೆಲ್ಲ ಒಂದ್ ತೀರ್ಮಾನ ಮಾಡ್ಬೇಕು ಅಂತಾನೆ ನಾವು ಬಂದ್ವಿ, ಆದ್ರೆ ಯಾವ ತೀರ್ಮಾನನೂ ಸಿಗ್ಲೇ ಇಲ್ವಲ್ಲ. ಹಾಗೇನೂ ಇಲ್ಲ ಅಮ್ಮ. ಏನೋ ಹಾಗೇನಿಲ್ಲ, ಏನಿಲ್ಲ. ನೀವು ಧ್ರುವಂದು ಮೈನೊಂದು ಸಂಸಾರ ಸರಿ ಹೋಗೋದಕ್ಕೆ ಏನ್ ತೀರ್ಮಾನ ತಗೊಂಡಿದ್ದೀರಾ? ಏನ್ ಪ್ರಯತ್ನ ಪಟ್ಟಿದ್ದೀರಾ? ನಾವ್ ಅನ್ಕೊಂಡಿದ ತಕ್ಷಣ ಇಲ್ಲಿ ಯಾವ ತೀರ್ಮಾನನೂ ನಾವ್ ತಗೊಳೋದಿಕ್ಕಾಗಲ್ಲ ಮಾವ. ಎಷ್ಟೋ ಸರಿ ಮೈನಂಗೆ ನೀನ್ ಧ್ರುವನ್ ಜೊತೆ ಹೋಗಿ ಸಂಸಾರ ಮಾಡು ಅಂತ ಹೇಳಿದೀನಿ. ಹೌದು ಅಪ್ಪ, ರಾಧಾ ಮೈನನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದಾಳೆ. ನನ್ನ ನಂಬಿ ಅಪ್ಪ. ನಾವು ನಿಮ್ ಹತ್ರ ಮಾತಾಡಿದೀವಿ, ನೀವು ಮೈನಾ ಧ್ರುವ ಹತ್ರ ಮಾತಾಡಿದೀರಾ? ಇನ್ನು ಮೈನಾ ಅದ್ ಯಾರ ಹತ್ರ ಮಾತಾಡ್ತಾಳೋ ಮಾತಾಡಲ್ವೋ, ಇದೆಲ್ಲ ಬರೀ ಮಾತಲ್ಲೇ ಇದ್ರೆ ಹೇಗೋ ದೀಪಕ್? ನೀವೆಲ್ಲ ಹೇಳೋದು, ಅವಳು ಕೇಳೋದು. ಅವಳು ಯಾವಾಗ ಧ್ರುವನ್ ಮನೆಗೆ ಹೋಗಿ ಸಂಸಾರ ಮಾಡೋದು? ಧ್ರುವ ಅವರು ಮನೆಗೆ ಹೋಗಿ ಮಾತಾಡ್ತಿದ್ದಾರೆ, ಆದ್ರೆ ಧ್ರುವ ಅವ್ರಮ್ಮ ಒಪ್ಕೋತಿಲ್ಲ. ಹಾಗಿದ್ಮೇಲೆ ಮೈನಾ ಹೇಗ್ ಒಪ್ಕೋತಾಳೆ ಹೇಳಿ? ಅದನ್ನೆಲ್ಲ ಸರಿ ಮಾಡಿ ಅವರಿಬ್ಬರನ್ನು ಬೇಗ ಒಂದ್ ಕಡೆ ಸೇರ್ಸಿ ಅಂತಾನೆ ನಾವು ಹೇಳ್ತಿರೋದು. ಹೌದಮ್ಮ, ನಾವು ಅದೇ ಪ್ರಯತ್ನ ಮಾಡ್ತಾ ಇದೀವಿ. ನೋಡಿ, ನೀವು ದೊಡ್ಡವರು, ಎಲ್ಲ ತಿಳಿದವರು. ನೋಡಿ, ಆದಷ್ಟು ಬೇಗ ಎಲ್ಲ ಒಳ್ಳೇದೇ ಆಗುತ್ತೆ. ಅದೇನಾಗುತ್ತೋ ಬೇಗ ಆಗ್ಲಿ, ಇಲ್ಲಾಂದ್ರೆ ನಮ್ಮ ಮಗನ ಜೀವನ ನಾವು ಆಸೆ ಪಟ್ಟಾಗೆ ಆಗತ್ತೆ. ಸರಿ, ಹೋಗೋಣ. ಹೊತ್ತಾಯ್ತು, ನಡಿ ಹೋಗೋಣ. ರಾಧಾ ಬಂದೆ.